ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ ಅಂತಂದು ಹೇಳಿದರೂ ತಪ್ಪಾಗಲಾರ್ದು. ಏನು ಕರ್ನಾಟಕದ 2024ರ ಮರುಚುನಾವಣೆ ಫಲಿತಾಂಶ ಇವತ್ತೇನು ಹೊರಗಡೆ ಬಿದ್ದಿದೆ, ಅದು ಜನಗಳ ಒಂದು ಜನತಾ ತೀರ್ಪು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಇವತ್ತು ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣದ ಚುನಾವಣೆಗಳ ಫಲಿತಾಂಶ ಇವತ್ತು ಕಾಂಗ್ರೆಸ್ಸು ಪರವಾಗಿ ಬಂದು ಎಲ್ಲ ವಿಜಯೋತ್ಸವ ಆಚರಣೆಗಳು ಇವಾಗ ಜರುಗ್ತಾ ಇದ್ದಾವೆ. ಸೊ ಕಾರಣ ಏನಾದರೂ ಸಂಡೂರು ಚುನಾವಣೆಯಲ್ಲಿ ಇವತ್ತು ಸಂತೋಷ್ ಲಾಡ್ ಅಂತವರು ಹಲವಾರು ಜನ ಸಚಿವರು, ಮಾಜಿ ಸಚಿವರು, ಶಾಸಕರು ಸೇರಿ ಅಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಇವತ್ತು ಅಲ್ಲಿನ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂತಹ ಭದ್ರಕೋಟೆ ಅಂತದನ್ನ ಸಾಬೀತು ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಶಿಗ್ಗಾವಿ ನಾವೆಲ್ಲರಿಗೂ ಗೊತ್ತಿರುವಂಥ ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ ಅವರು ಅಲ್ಲಿ ಸ್ಪರ್ಧೆ ಮಾಡಿದರು. ಸೊ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿದೆ ಎಂಬುದಕ್ಕೆ ಇವತ್ತು ಶಿಗ್ಗಾವಿಯ ಫಲಿತಾಂಶನೇ ಕಾರಣ. ಯಾಕಂದರೆ ಇವತ್ತು ನಮ್ಮ ಶಿಗ್ಗಾವಿಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದರು. ಅದಾದಮೇಲೆ ಸಂಡೂರಿನಲ್ಲಿ ಮಹಿಳೆ ಆಗಿರುವಂಥ ಅನ್ನಪೂರ್ಣ ಅವ್ರನ್ನ ಕಣಕ್ಕೆ ಇಳಿಸಿದರು. ಚನ್ನಪಟ್ಟಣದಲ್ಲಿ ಏನು ರಿಪಬ್ಲಿಕ್ಕು ಚನ್ನಪಟ್ಟಣ ಅನ್ನೋ ರೀತಿ ಒಂದು ಮಾದರಿಯಲ್ಲಿ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಇವತ್ತು CP ಯೋಗೇಶ್ ಅವರು ಅಲ್ಲಿ ಭಾರಿ ಅಂತರದ ಏನು ಜಯಗಳಿಸಿದ್ದಾರೆ. ಹಾಗಾಗಿ ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಎಂಬಲಿಕ್ಕೆ ಇದೊಂದು ಸತ್ಯದ ಕಡೆ ಹೋಗ್ತಾ ಇರುವಂತಹ ಒಂದು ಮಹಾ ಹೆದ್ದಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಮುಂದೆ ಬರುವಂಥ 2028ರ ಚುನಾವಣೆಯ ದಿಕ್ಸೂಚಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಧಿಕಾರವನ್ನು ಹಿಡಿಯೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾವಿಯನ್ನು, ಸಂತೋಷ್ ಲಾಡ್ ಅವರು ಬಳ್ಳಾರಿ ಚಾಲೆಂಜ್ ಆಗಿ ತಗೊಂಡು ಇವತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಕರ್ನಾಟಕದ ಜನತೆ ಇವತ್ತು ಸಮೇತ ಇಷ್ಟಪಡ್ತಾ ಇದೆ ಅಂತ ಹೇಳಲಿಕ್ಕೆ ಈ ಜಯವನ್ನೇ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಏನು ಬಂದಂಥ ಫಲಿತಾಂಶದ ಹಿಂದೆ ಹಲವಾರು ನಿದರ್ಶನಗಳು ನಾವು ಕರ್ನಾಟಕದಲ್ಲಿ ನಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನಗಳು ವಿರೋಧ ಪಕ್ಷಗಳು ಮಾಡಿದ್ವು. ಅದರಲ್ಲಿ ವಿಶೇಷವಾಗಿ ಮೈಸೂರಿನ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಅದಕ್ಕೆ ಮೂಢ ಪ್ರಕರಣವನ್ನು ತಂದು ಇಟ್ಟು ಅದನ್ನು ಏನಾದರೂ ಮಾಡಿ ಈ ಚುನಾವಣೆಯಲ್ಲಿ ಅದನ್ನು ಒಂದು ಅಸ್ತ್ರ ಮಾಡಬೇಕು ಅಂತ ಹೊರಟಂಥ ಒಂದು ವಿರೋಧ ಪಕ್ಷದವ್ರಿಗೆ ಇಲ್ಲಿ ಮೂಢ ಪ್ರಕರಣ ಯಾವುದೇ ಪ್ರಭಾವವನ್ನು ಬೀರಿಲ್ಲ ಅನ್ನೋದನ್ನು ನಾವು ಇಲ್ಲಿ ಸಾಬೀತು ಮಾಡಲಿಕ್ಕೆ ಇದೊಂದು ನಿದರ್ಶನ ಆಗಿದೆ. ಅದಾದಮೇಲೆ ಚನ್ನಪಟ್ಟಣ ಚುನಾವಣೆಯ ಕಾವು ಇದ್ದಂಥ ಸಂದರ್ಭದಲ್ಲಿ ಜಮೀರ್ ಮತ್ತು ಕುಮಾರಸ್ವಾಮಿ ಅವರ ಬಾಲ್ಯದ ಗೆಳೆತನ ಅಂತ ಹೇಳಿದರೂ ತಪ್ಪಾಗಲಾರದು. ಯಾಕಂದರೆ ಅವರೆಲ್ಲ ಮುಂಚೆ ಒಂದೇ ತೆಕ್ಕೆಯಲ್ಲಿದ್ದಂತಹ ಅಕ್ಕಿಗಳು. ಹಾಗಾಗಿ ರಾಜಕೀಯವಾಗಿ ಇವತ್ತು ಬೇರೆ ಬೇರೆ ವ್ಯಕ್ತಿಗಳು ಪಕ್ಷಗಳನ್ನು ಬದಲಾವಣೆ ಮಾಡೋದು ಇದು ಸರ್ವೇ ಸಾಧಾರಣ. ಹಾಗಾಗಿ ಜಮೀರ್ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಗಟ್ಟಿಯಾದ ನಿಲುವನ್ನು ಹಿಂದೆ ತಾಂಡಿದ್ರು ಅವ್ರ ಪಕ್ಷದಲ್ಲಿದ್ದಾಗ. ಹಾಗಾಗಿ ಇದು ಸ್ವಾಭಾವಿಕವಾಗಿ ಬಂದಂಥ ಏನು ಅವರ ವರ್ಣಭೇದ ಮಾಡಿದರು, ಬಣ್ಣವನ್ನು ಗುರುತು ಹಚ್ಚಿ ಮಾತಾಡಿಸಿದ್ರು, ಕರಿಯ ಅಂದರು. ಇದು ಸಮೇತ ಚನ್ನಪಟ್ಟಣದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ವಿರೋಧ ಪಕ್ಷದವರು ಅದನ್ನು ಅಸ್ತ್ರವಾಗಿ ಉಪಯೋಗಿಸಿ ಪ್ರಯತ್ನ ಮಾಡಿ ದೊಡ್ಡ ಗಾಸಿಬನ್ನು ಹುಟ್ಟಿಸಿದರು. ಹಾಗಾಗಿ ಯಾವುದೇ ಪ್ರಕರಣ ಆಗಿರಲಿ ಅಥವಾ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಈ ಚುನಾವಣೆಯ ಮೇಲೆ ಪ್ರಭಾವ ಬೀರಿಲ್ಲ ಅನ್ನಲಿಕ್ಕೆ ನಿದರ್ಶನ ಇವತ್ತು ಜನತಾ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಏನು ನೇತಾರರು ಮತ್ತು ಹೈಕಮಾಂಡು ಇವರೆಲ್ಲರೂ ಸಮೇತ CP ಯೋಗೇಶ್ ಅವರೇ ಸಮೇತ ಚುನಾವಣೆ ನಂತರ ದಿನಗಳಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮಾನಸಿಕವಾಗಿ ಅವರು ಬೇರೆ ರೀತಿ ಕುಗ್ಗಿದ್ರು. ಅದನ್ನು ಇವತ್ತು ಯಾವುದೇ ಮೂಢ ಪ್ರಕರಣ ಆಗಿರಿ ಅಥವಾ ಕುಮಾರಸ್ವಾಮಿ ಅವರ ಬಗ್ಗೆ ಜಮೀರ್ ಮಾತಾಡಿದ್ದೇ ಆಗಲಿ ಯಾವುದೂ ವರ್ಕೌಟ್ ಆಗಿಲ್ಲ ಅನ್ನಲಿಕ್ಕೆ ಇವತ್ತು ಬಂದಿರುವಂಥ ಫಲಿತಾಂಶವೇ ನೇರ ಹೊಣೆ ಮತ್ತು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಾದಮೇಲೆ ಕರ್ನಾಟಕ ಸರ್ಕಾರ ಪ್ರಾರಂಭ ಆದ ದಿನಗಳಿಂದಲೇ ಇಲ್ಲಿ ಏನು 5 ಗ್ಯಾರಂಟಿಗಳನ್ನ ಇಲ್ಲಿ ಜಾರಿ ಮಾಡ್ತು. ಹಾಗಾಗಿ ಆ 5 ಗ್ಯಾರಂಟಿಗಳು ಇವತ್ತು ನಿಜವಾಗ್ಲೂ ಇವತ್ತೇನು 3ಕ್ಕೆ 3 ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಫಲಿತಾಂಶ ಬಂದಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ಇವತ್ತು 5 ಗ್ಯಾರಂಟಿಗಳ ಒಂದು ಯಾವುದೇ ಗ್ಯಾರಂಟಿಗಳು ಕೆಲವರೆಲ್ಲರೂ ಇದನ್ನು ಊಹಾಪೋಹ, ಪೊಳ್ಳು ಮಾತು, ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾಯಿದ್ರು. ಹಾಗಾಗಿ ಯಾವುದೇ ಗ್ಯಾರಂಟಿಗಳನ್ನ ಕೊಟ್ಟಿರೋದನ್ನು ತೆಗೆಯೋದಿಲ್ಲ, ಅದನ್ನು ಮುಂದುವರಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ಬೇರೆ ಬೇರೆ ವಿರೋಧ ಪಕ್ಷದವರು ಮತ್ತು ಹತಾಶರಾಗಿರೋರು, ಸೋತಿರೋರು, ಈಗ ಬೊಮ್ಮಾಯಿಯವರು ಈಗ ಬರಬೇಕಾದ್ರೆ ನಾನು ನೋಡ್ಕೊಂಬಂದೆ ಟಿ ವಿನಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಎಲ್ಲ ಮ್ಯಾಗ್ನೆಟ್ಗಳು ಮತ್ತು ಅವರ ಹಣಬಲ, ತೋಳಬಲ, ಈ ಥರ ಹಲವಾರು ಯಾಕಂದರೆ ಯಾವ ಪಕ್ಷ ಇಲ್ಲಿ ಅಧಿಕಾರದಲ್ಲಿದ್ದಾಗ ಗೆದ್ದಾದ ಮೇಲೆ ಸೋತಾದ ಮೇಲೆ ಇದು ಸಾಧಾರಣವಾಗಿ ಬರುವಂತಹ ಮಾತು. ಹಾಗಾಗಿ BJP ಲಾಸ್ಟ್ ಟೈಮು ಇಲ್ಲಿ ನಮ್ಮ ಶಿರಾದಲ್ಲೇ ಬೈ ಎಲೆಕ್ಷನಲ್ಲಿ BJP ಅಧಿಕಾರದಲ್ಲಿದ್ದ ಕಾರಣಕ್ಕೋಸ್ಕರ ಆವಾಗ ಇಲ್ಲಿ BJP ಬೈ ಎಲೆಕ್ಷನ್ನು BJP ತೆಕ್ಕೆಗೆ ಹೋಯಿತು, ಕಾಂಗ್ರೆಸ್ ಪಕ್ಷದಿಂದ ಕಳೆದೋಯಿತು. ಹಾಗೆ
ಯಾವುದೋ ಆಡಳಿತ ಪಕ್ಷ ಇರುತ್ತೆ, ಆಡಳಿತ ಪಕ್ಷದ ಪರವಾಗಿ ಏನು ಬರೋದು ಅಂತಂದು ಏನು ಅವರ ಕಡೆ ಫಲಿತಾಂಶ ಬರುತ್ತೆ ಎಂಬುದು ಸಾಧಾರಣವಾಗಿ ವಿರೋಧ ಪಕ್ಷದವರು ಸಾಧಾರಣವಾಗಿ ಹೇಳ್ತಾರೆ. ಕಾಂಗ್ರೆಸ್ನವರು ಇದ್ದಾಗ ಬಿ ಜೆ ಪಿಯಲ್ಲಿ ಹೇಳ್ತಾರೆ, ಬಿ ಜೆ ಪಿಯವರು ಈಗ ಕಾಂಗ್ರೆಸ್ನವ್ರ ಮೇಲೆ ಹೇಳ್ತಾರೆ. ಇದು ಸಾಧಾರಣವಾಗಿ ಬರುವಂಥ ರಾಜಕೀಯವಾಗಿ ಬರುವಂಥ ಒಂದು ವಾಕ್ಸಮರ ಇದು. ಏನು ಈಗ ಕರ್ನಾಟಕ ಸರ್ಕಾರದ ನೇತೃತ್ವದಲ್ಲಿ ನಡೆದಂಥ ಉಪಚುನಾವಣೆ 3 ಕ್ಷೇತ್ರದಲ್ಲಿ ನಡೆದಂಥ ಚುನಾವಣೆಯನ್ನು ನಾವು ಗಮನಿಸೋದಾದರೆ 3 ಕ್ಷೇತ್ರಗಳಲ್ಲೂ ಸಮೇತ ಅತಿ ಹೆಚ್ಚು ಮಹಿಳಾ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಎಂಬುದು ನಮಗೆಲ್ಲರಿಗೂ ಇವತ್ತು ಜಗಜ್ಜಾಹೀರಾಗಿದೆ. ಕಾರಣ ಏನು ಅಂದರೆ ಇವತ್ತು ಅವರಿಗೆ ಕೊಟ್ಟಿರುವಂತಹ ಏನು ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಏನು ಮನೆಯಲ್ಲಿ ಮುಖ್ಯಸ್ಥಗೆ ಕೊಡ್ತಾ ಇರುವಂಥ 2,000 ರೂಪಾಯಿ ಹಣ ಆಗಿರ್ಬೋದು, ಮತ್ತು ಅಕ್ಕಿಯ ಉಳಿತಾಯದ ಹಣವನ್ನು ಇವತ್ತು ಏನು ಅಕೌಂಟ್ಗೆ ಹಾಕ್ತಾ ಇರೋದಾಗಿರ್ಬೋದು, ಈ ಥರದ್ದು ಎಲ್ಲವನ್ನೂ ಗಮನಿಸಿದಂತಹ ಏನು ಇವತ್ತು ಮಹಿಳಾ ಮತದಾರರು ಅತಿ ಹೆಚ್ಚು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿ 3 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಕಾರಣೀಭೂತರಾಗಿರೋರು ಅಂದರೆ ಅದರಲ್ಲಿ ಮಹಿಳಾ ಮತದಾರರೇ ಮುಖ್ಯ ಅಂತ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಕರ್ನಾಟಕದ ಸಮಸ್ತ 3 ಕ್ಷೇತ್ರದ ಮಹಿಳಾ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.